ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ನೋಡಿ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ. ಇವತ್ತಿನ ಒಂದು ಆರೋಗ್ಯಕರವಾದಂತಹ ಒಂದು ಅಡುಗೆಯನ್ನು ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿದೆ, ಅದು ಪಾಲಕ್ ರೈಸು. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಟೊಮೆಟೊ ಮತ್ತು ಪಾಲಕನ್ನು ಜೊತೆಲಿ ಹಾಕಬಾರ್ದು ಅಂತ ಹೇಳ್ತಾರೆ. ಹೌದು, ಜೊತೆಲಿ ಹಾಕಬಾರ್ದು, ಅದರಿಂದ ಕಲ್ಲಾಗುತ್ತೆ ಅಂತ. ಆದರೆ ಬಳಸುವ ಕ್ರಮವನ್ನು ಬದಲಾವಣೆ ಮಾಡ್ಕೊಳ್ಳಿ ಅಷ್ಟೇ. ಟೊಮೆಟೊನಲ್ಲಿರುವಂತಹ ಬೀಜವನ್ನೆಲ್ಲ ತೆಗೆದು ಉಪಯೋಗಿಸಿ, ಆವಾಗ ಏನೂ ಆಗಲ್ಲ ಆರೋಗ್ಯಕ್ಕೆ. ಆ ರೀತಿ ಮಾಡ್ತೀರಲ್ವ? ನೋಡಿ, ಇವತ್ತಿನ ಒಂದು ಟಿಪ್ಸ್ ಅಂದರೆ ಇದೆ ಅಂತ ತಿಳ್ಕೊಳ್ಳಿ. ಬನ್ನಿ ಇವತ್ತಿನ ಪಾಲಕ್ ರೈಸ್ ಹೇಗೆ ಮಾಡ್ತೀನಿ ನಾನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಮೆಂತ್ಯ ರೈಸ್ ಎಲ್ಲ ತೋರಿಸಿದ್ದೀನಿ, ಸುಮಾರೆಲ್ಲ ರೈಸ್ ಐಟಮ್ ಎಲ್ಲ ತೋರಿಸಿದ್ದೀನಿ. ಪಾಲಕ್ ರೈಸನ್ನು ತೋರಿಸಿರಲಿಲ್ಲ, ತೋರಿಸ್ತೀನಿ. ನಾನಿವಾಗ ಪಾಲಕ್ ಸೊಪ್ಪನ್ನು ಹೆಚ್ಚಿಬಿಟ್ಟು ಮಾಡ್ತಾಯಿಲ್ಲ. ಹೆಚ್ಚಿಬಿಟ್ಟು ಮಾಡಿದ್ರೆ ಅದು ಮಧ್ಯ ಮಧ್ಯ ಸೊಪ್ಪು ಸಿಗ್ತಾ ಇರುತ್ತೆ. ಒಂದು ಫುಲ್ ಗ್ರೀನಾಗಿ ಒಂಥರ ಗ್ರೀನಿಶ್ ಆಗಿ ಕಾಣಿಸುತ್ತಲ್ಲ, ಅದು ಇಷ್ಟ ಆಗುತ್ತೆ ಮಕ್ಕಳಿಗೆಲ್ರಿಗೂ. ನನಗೂ ಇಷ್ಟ ಆಗುತ್ತೆ. ಅದು ಗ್ರೀನ್ ಅಂದರೆ ನನಗೆ ಬಹಳನೇ ಇಷ್ಟ. ಅದಕ್ಕೆ ನಾನೇನು ಮಾಡ್ತೀನಿ, ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಮಾಡ್ತೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಈಗ ಒಂದೊಂದೇನೇ ಪದಾರ್ಥಗಳನ್ನ ಹಾಕ್ತಾ ಇರುವಾಗಲೇ ಎಲ್ಲನೂ ಹೇಳ್ಬಿಡ್ತೀನಿ ನಾನು. ಅದನ್ನು ಒಂದ್ಸಲ ತೋರಿಸೋದಕ್ಕೆ ಹೋಗಲ್ಲ. ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗಲಿ. ಇವಾಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಸಾಕಿಷ್ಟು ಎಣ್ಣೆ ಹಾಕ್ಕೊಂಡ್ರೆ ಮತ್ತೆ ಒಗ್ಗರಣೆಗೆ ಹಾಕ್ಕೊಳ್ಬೇಕಲ್ಲ. ಮೊದಲಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ನಾನು. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಆದಮೇಲೆ ಈಗ ನೋಡಿ, ಈ ಒಂದು ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಸೋಂಪು, ಮೆಣಸಿನಕಾಳು ಹಾಗೂ ಯಾಲಕ್ಕಿ, ಒಂದು ಚೂರು ಚಕ್ಕೆ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಹಾಗೂ ಮೆಣಸು ತೊಗೊಂಡಿದ್ದೀನಿ, ಮತ್ತು ಲವಂಗನ ತೊಗೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಕೂಡ ನಾನು ಈ ಎಣ್ಣೆ ಒಳಗಡೆಗೆ ಹಾಕ್ಕೊಳ್ತೀನಿ. ಇವಾಗ ಒಂದು ಸ್ವಲ್ಪ ಹೀಗೆ ಹುರ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು. ಈಗ ಇದೆಲ್ಲ ಬಿಸಿ ಆದಮೇಲೆ ನಾನು ಶುಂಠಿಯನ್ನು ಹಾಕ್ಕೊಳ್ತೀನಿ. ನೋಡಿ, ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಉರಿನ ತುಂಬ ಸಿಮ್ಮಲ್ಲಿ ಇಟ್ಕೋಬೇಕು. ಖಾರ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು 1 ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದು. ಇವಾಗ ನೋಡಿ, ಪಾಲಕ್ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ನಾನು 2 ಕಟ್ಟಷ್ಟು ಪಾಲಕನ್ನು ತೊಗೊಂಡಿದ್ದೆ. ಚಿಕ್ಕ ಚಿಕ್ಕ ಕಟ್ಟೆನೇ, ಅದು ದೊಡ್ಡದೇನಲ್ಲ. ನೋಡಿ, ಇದಕ್ಕೆ ನಾನು ಇವಾಗ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟೌವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸಲ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಆಗಲಿ ಅಷ್ಟೇ. ಇವಾಗ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ ನಾವು. ನೋಡಿ, ನಿಮಗೆ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೂ ಕೂಡ ಹಾಕ್ಕೊಳ್ಳಿ ಇದಕ್ಕೆ. ನೋಡಿ, ಇವಾಗ ಇದೆಲ್ಲ ಆರ್ಕೊಂಡಿದೆ, ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಒಂದು ಜಾರ್ ಒಳಗಡೆ ಹಾಕ್ಕೊಳ್ತೀನಿ. ನೋಡಿ, ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಇದ್ರ ಜೊತೆಗೆ ಇನ್ನೂ ಒಂದು ಪದಾರ್ಥವನ್ನು ಸೇರಿಸ್ಬೇಕು ನಾನು. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತೀನಿ. ಖಾರ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೆ ಕರಳಿಗೆ ಕೊಬ್ಬರಿ ಸೇರೋದ್ರಿಂದ ಒಳ್ಳೆಯದು, ಖಾರ ನಿಂತ್ಕೊಳ್ಳಲ್ಲ ಅಂಥೇಳಿ ಸ್ವಲ್ಪ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಳ್ತೀನಿ. ತೆಂಗಿನ ತುರಿ ಬೇಕಾದರೂ ಹಾಕ್ಕೊಳ್ಬೋದು, ಆದರೆ ಜಾಸ್ತಿ ಹಾಕಬಾರ್ದು, ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಮಾತ್ರ, ನೋಡಿ ಎಷ್ಟು ಹಾಕಿದ್ದೀನಿ ಅಂತ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಎಷ್ಟು ಗ್ರೀನ್ ಇದೆ ನೋಡಿ. ಇವಾಗ ನಾನು ರೈಸ್ ಬಾತನ್ನು ಮಾಡ್ತೀನಿ. 1 ಗ್ಲಾಸ್ ಅಕ್ಕಿಗೆ ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋಣ ಈಗ. ಇವಾಗ ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಇವಾಗ
ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ ನಾನು. 1 ಸ್ಪೂನ್ ಹಾಕ್ತೀನಿ. 1 ಸ್ಪೂನ್ ಹಾಕಿದ್ರೆ ಸಾಕು, ಅದರದ್ದು ರುಚಿ ಹೆಚ್ಚಾಗುತ್ತೆ ಅಂತ ಹೇಳಿ ಅಷ್ಟೇ. ನೀವು ಯಾವುದೇ ರೈಸ್ ಬಾತನ್ನು ಮಾಡಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಉರಿನ ಮಾತ್ರ ತುಂಬ ಸಿಮ್ಮಲ್ಲಿ ಇಟ್ಕೋಬೇಕು. ಇವಾಗ ನೋಡಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ರುಬ್ಬಕ್ಕೂ ಕೂಡ ಹಾಕ್ಕೊಂಡಿದ್ದೀವಲ್ವ, ಅದಕ್ಕೆ ಇಷ್ಟ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಅಥವಾ ಈರುಳ್ಳಿ ಬೇಡ ಅಂತಂದವರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಇವಾಗ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಕೆಂಪಾಗಬೇಕು. ಕೆಂಪಾದರೆ ಗಮ್ ಅನ್ನುತ್ತೆ. ಹಸಿ ಹಿಟ್ಟಿನಲ್ಲಿರುವಾಗಲೇ ನಾವು ಬೇರೆ ಯಾವುದೇ ತರಕಾರಿ ಏನೂ ಹಾಕ್ಕೊಳ್ಬಾರ್ದು. ನಾನಿವತ್ತು ಯಾವುದೇ ರೀತಿಯ ತರಕಾರಿಗಳು ಕೂಡ ಇಲ್ಲದೇ ಮಾಡ್ತಾ ಇರೋದು ಪಾಲಕ್ ರೈಸ್ನ. ನೀವು ಬೇಕಾದರೆ ಅದಕ್ಕೆ ಬಟಾಣಿ ಹಾಕ್ಕೊಳ್ಬೋದು, ಹಸಿ ಬಟಾಣಿ ಅಥವಾ ನೆನೆಸಿ ಇರೋವಂಥ ಬಟಾಣಿ ಅದನ್ನು ಹಾಕ್ಕೊಳ್ಬೋದು. ಜೊತೆಗೆ ಕ್ಯಾರೆಟು ಮತ್ತು ಬೀನ್ಸ್ ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ಆದರೆ ನಾನು ಇವತ್ತು ಏನೂ ಹಾಕ್ತಾಯಿಲ್ಲ, ಬರೀ ಪಾಲಕ್ ರೈಸ್ ಅಷ್ಟೇ ಮಾಡ್ತಾ ಇರೋದು. ಪಾಲಕ್ ಮತ್ತು ಪುದೀನಾನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಪುದೀನ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಪಾಲಕ್ ಸೊಪ್ಪಲ್ಲಿ ತುಂಬ ಐರನ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅನಿಮಿಕ್ ಅದೆಲ್ಲ ಬರೋದಿಲ್ಲ. ಅಷ್ಟೆಲ್ಲ ಹಾರ್ಟ್ ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ವಿಟಮಿನ್ ಎ ಕೂಡ ಇರೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು. ಇವಾಗ ನೋಡಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಗ್ಗರಣೆಲಿ. ಈಗ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ಕು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ರುಬ್ಬಿಟ್ಕೊಂಡಿದ್ವಲ್ಲ, ಮಸಾಲೆ ಪೌಡರ್ ಎಲ್ಲ, ಅದನ್ನು ಕೂಡ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಬೇಕು. ವಾವ್, ಸೂಪರಾಗಿದೆ. ಕಲರು ತುಂಬಾ ಇಷ್ಟ ಆಗ್ತಾಯಿದೆ. ಮಕ್ಕಳಿಗೆ ಮಾಡಿ ಕೊಟ್ಟರಂತೂ ನಿಜವಾಗ್ಲೂ ಬೇಡ ಅಂತ ಹೇಳೋದೇ ಇಲ್ಲ. ಮಕ್ಕಳುಗಳು ಆ ರೀತಿ ತಿನ್ಕೊಂಡ್ಬಿಡ್ತಾರೆ. ನೋಡಿ 1 ಗ್ಲಾಸ್ ಆಗೋಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ತೊಳ್ಕೊಳ್ತೀನಿ ಅಕ್ಕಿನ. ಅಕ್ಕಿಗೆ ನಾನು 3 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತೀನಿ. ನೋಡಿ ಈ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿರೋದ್ರಿಂದ ಇದರಲ್ಲಿ 3 ಗ್ಲಾಸ್ ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಸ್ವಲ್ಪ ಮೆತ್ತಗೆ ಬರುತ್ತೆ. ಮೆತ್ತಗೆ ಬರಲಿ ಅಂತಲೇ ನಾನು ಸ್ವಲ್ಪ 3 ಗ್ಲಾಸ್ ಹಾಕ್ಕೊಳ್ತೀನಿ. ನೀವು ಬಳಸುವಂಥ ಅಕ್ಕಿಗೆ ಎಷ್ಟು ನೀರು ಇಟ್ಕೊಳ್ತೀರಾ ನೋಡಿ. ಇವಾಗ ನಾನು ಇಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಉಪ್ಪನ್ನ ನೋಡಿಕೊಂಡೇ ಸೇರಿಸ್ಕೊಳ್ಳಿ. ತುಂಬ ಜಾಸ್ತಿ ಆಗಿಬಿಟ್ರೆ ಕಷ್ಟ, ಕಡಿಮೆ ಆದರೆ ಏನಾಗಲ್ಲ, ಜಾಸ್ತಿ ಆಗಬಾರ್ದು. ನೋಡಿ ಇವಾಗ ಯಾವ ಥರ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಅಕ್ಕಿಯನ್ನು ಸೇರಿಸ್ಕೊಳ್ತೀನಿ. ಚೆನ್ನಾಗಿ ಈ ಥರ ಕುದಿ ಬಂದಮೇಲೆ ನಾವು ಅಕ್ಕಿನ ಹಾಕ್ಕೊಳ್ಬೇಕು. ಆವಾಗ ರೈಸ್ ಬಾತು ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಅದೆರಡು ಸಲ ಕೂಗಿ ಸ್ವಲ್ಪ ಪ್ರೆಷರ್ ಹೋಗೋವರೆಗೂ ನಾನು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ತೀನಿ. ಈರುಳ್ಳಿ ಹೆಚ್ಚಿಕೊಳ್ತೀನಿ ಅಷ್ಟೇ, ಇದೇನು ಅಲ್ಲ. ಮೊಸರು ಬಜ್ಜಿಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ವಲ್ಪ ಹೀಗೆ ಮಿಕ್ಸ್ ಮಾಡೋಣ. ಕೆಳಗಡೆ ಎಲ್ಲ ಅಕ್ಕಿನೇ ಇರುತ್ತೆ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಹೊಂದ್ಕೊಳ್ಳುತ್ತೆ. ಮತ್ತು ಮುಚ್ಚಳನ ಮುಚ್ಚಿ ಇಟ್ಬಿಡ್ತೀನಿ.
ನೋಡಿ ಚೆನ್ನಾಗಿ ಆಗಿದೆ, ಮೆತ್ತವಾಗಿದೆ. ಇನ್ನೂ ಒಂದು ಸ್ವಲ್ಪ ಸೆಟ್ ಆಗಬೇಕು. ಅನ್ನ ಮಾತ್ರ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ರೆಡಿಯಾಗಿದೆ, ಟೇಸ್ಟಾಗಿ ಗಮ್ ಅಂತ ಇದೆ ಮನೆಯೆಲ್ಲ. ಬನ್ನಿ ಇವಾಗ ನಾನು ಸರ್ವ್ ಮಾಡ್ಕೊಳ್ತೀನಿ. ಈಗ ಸಮಯ ಕೂಡ 1 ಗಂಟೆ ಆಗಿದೆ. ಇನ್ನು ಬಿಸಿ ಬಿಸಿ ಇದೆ, ಆರ್ಕೊಂಡ್ರೆ ಎಲ್ಲ ಬಿಡಿ ಬಿಡಿ ಆಗೋಗ್ಬಿಡುತ್ತೆ. ಈಗ ಮೊಸರು ಬಜ್ಜಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದ್ರ ಮೇಲೆ ತುಪ್ಪ ಕೂಡ ಹಾಕ್ಕೊಳ್ಳೋಣ. ಮೊಸರು ಬಜ್ಜಿ ಹಾಕ್ಕೊಂಡ್ರೆ ತುಪ್ಪ ಹಾಕೋಬಾರ್ದು ಅಂತಾರೆ, ಅಂದರೆ ಈ ರೀತಿ ರೈಸ್ ಬಾತ್ಗಳಿಗೆ ತುಪ್ಪ ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ ಇವತ್ತು ಪಾಲಕ್ ರೈಸು ಯಾವ ರೀತಿ ರೆಡಿ ಆಯಿತು ಅಂತ. ತುಂಬ ಚೆನ್ನಾಗಿರುತ್ತೆ, ಮಾಡಿಕೊಡಿ, ನೀವು ಕೂಡ ಮಾಡಿ ಹೇಗಿತ್ತು ಅಂತ ಹೇಳಿ. ಎಲ್ಲರ ಮನೆಗಳಲ್ಲೂ ಕೂಡ ಮಾಡ್ತಾರೆ, ಆದರೆ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಹೆಚ್ಚಾಕ್ಬಿಟ್ಟು ಮಾಡ್ತಾರೆ. ನಾನಿವತ್ತು ರುಬ್ಬಾಕ್ಬಿಟ್ಟು ಮಾಡಿದ್ದೀನಿ. ರುಬ್ಬಾಕೋದ್ರಿಂದ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ. ತುಂಬ ಟೇಸ್ಟಾಗಿದೆ ಮಾತ್ರ. ಆ ಮಸಾಲೆಗಳನ್ನೆಲ್ಲ ಕಡಿಮೆನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು, ಆವಾಗ ತುಂಬಾ ಟೇಸ್ಟ್ ಬರುತ್ತೆ. ಅದ್ರ ಜೊತೆಗೆ ಮೊಸರು ಬಜ್ಜಿ ಮತ್ತು ಸ್ವಲ್ಪ ತುಂಬ ಅಪರೂಪಕ್ಕೆ ಚಿಪ್ಸನ್ನು ತಗೊಂಡು ಬಂದಿದ್ದು, ಅದು ಕೂಡ ಇಟ್ಕೊಂಡಿದ್ದೀನಿ. ಹಪ್ಪಳ ಹಾಕಕ್ಕೆ ಹೋಗಲಿಲ್ಲ ನಾನು. ನೋಡಿ ಇವತ್ತಿನ ಈ ಒಂದು ಪಾಲಕ್ ರೈಸು ನಿಮಗೆಲ್ಲ ಇಷ್ಟ ಇದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ಒಂದು ಬೆನಿಫಿಟ್ಟು, ಬೆಳಗ್ಗೆ ಹೊತ್ತು ಮಾಡಿಬಿಟ್ರೆ ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಬೋದು. ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಯಾವ್ದಾರು ಇದೆ ಅಂತ ಅಂದರೆ ಸೂಪರ್ ಆಗಿರೋದು ಅದು ಪಾಲಕ್ ರೈಸು. ತುಂಬಾ ಒಳ್ಳೆಯದು ಮಕ್ಕಳಿಗೆ, ಮೆತ್ತವಾಗ ಕೂಡ ಇರುತ್ತೆ. ತುಂಬ ಗಟ್ಟಿ ಮಾಡಬೇಡಿ, ಸ್ವಲ್ಪ ನೀರು ಹೆಚ್ಚು ಹಾಕ್ಕೊಂಡು ಮೆತ್ತವಾಗಿ ಮಾಡಿ. ಆವಾಗ ಮಧ್ಯಾಹ್ನ ಆದರೂ ಕೂಡ ಲಂಚ್ ಬಾಕ್ಸಲ್ಲಿ ಏನೂ ಆಗೋದಿಲ್ಲ, ಗಟ್ಟಿ ಆಗೋದಿಲ್ಲ, ಮೆತ್ತವಾಗಿರುತ್ತೆ. ಮಕ್ಕಳಿಗೆ ತಿನ್ನೋದಕ್ಕೆ ಈಸಿ ಕೂಡ ಆಗುತ್ತೆ. ನಾನು ಏನೇ ಮಾಡಿದರೂ ಕೂಡ, ಯಾವುದೇ ಮಾಡ್ತಾಯಿದ್ರು ಕೂಡ ಮಕ್ಕಳನ್ನೇ ಗುರಿಯಾಗಿಟ್ಟು ಮಾಡ್ತೀನಿ. ಅವರು ಏನು ತಿಂತಾರೆ, ಯಾವ ರೀತಿ ತಿಂತಾರೆ, ಯಾವ ರೀತಿ ತರಕಾರಿ ಹೆಚ್ಚಾಕಿದ್ರೆ ಊಟ ಮಾಡ್ತಾರೆ, ಅದೇ ರೀತಿ ಮಾಡೋದು ಯಾವಾಗಲೂ ಅಷ್ಟೇ. ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು.